ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರಲ್ಲಿ ಹಾಗೂ ಸ್ವರ್ಣಮಾಲಾ ಅಮ್ಮನವರಲ್ಲಿ ಹಾಗೂ ನ್ಯೂ ಏಜ್ ಸ್ಪಿರಿಚುವಲ್ ಮೂವ್ಮೆಂಟ್ ನ ರೂವಾರಿಗಳು ಈ ಮಾರ್ಗದ ಮಾರ್ಗದರ್ಶಕರು ಆಗಿರತಕ್ಕಂಥ ಕೋಟೇಶ್ವರ ರಾವ್ ಸರ್ ಆದಿಯಾದ ಎಲ್ಲ ಗುರುಬಂಧುಗಳನ್ನ ಹಾಗೂ ಮಹಾವತಾರ ಫೌಂಡೇಶನ್ನ ಮುಖ್ಯಸ್ಥರಾದ ರಂಗನಾಥ್ ಸರ್ ಅವರನ್ನ ಹಾಗೂ ಈ ಮಾರ್ಗದಲ್ಲಿ ಹೆಚ್ಚು ಸಮಯವನ್ನು ಕಳೆದು ಈ ಮಾರ್ಗದಲ್ಲಿ ಸರಿಯಾದ ಮಾರ್ಗದಲ್ಲೇ ಜೀವನವನ್ನು ಸಾಗಿಸಿರ್ತಕ್ಕಂಥ ಈ ಝೂಮಲ್ಲಿ ಭಾಗವಹಿಸಿರತಕ್ಕಂಥ ಎಲ್ಲ ಹಿರಿಯ ಧ್ಯಾನ ಬಂಧುಗಳಿಗೆ ನಾನು ಅನಂತ ವಂದನೆಗಳನ್ನ ಸಲ್ಲಿಸ್ತಾ ಇವತ್ತು ಗೀತಾ ಮೇಡಮ್ ಅವರು ಬಹುತೇಕವಾಗಿ ಬೇರೆ ಆ ಝೂಮ್ನಲ್ಲಿದ್ದಾಗ ಸ್ವಲ್ಪ ಪರಿಚಯ, ಸ್ವಲ್ಪ ಏನಾದರೂ ಒಂದು ವಿಷಯ ಮಾತನಾಡ್ಬೇಕು ಸರ್ ಅಂದಾಗ ನಾವು ಇದೀಗ ಬಂದು ಜುಲೈ ತಿಂಗಳಿಗೆ 2 ವರ್ಷ ಆಯ್ತು. ಆದರೂ ಕೂಡ ಈ 2 ವರ್ಷದ ಹಿನ್ನೆಲೆಯಲ್ಲಿ ನನ್ನ ಅವಗಾಹನೆಗೆ ಬಂದಿರತಕ್ಕಂಥ ರೀತಿಯೊಳಗೆ ಯಾವುದು ಜೀವನ ಮಾರ್ಗ, ನಾವು ಎಷ್ಟು ಜನ ಅದೀವೋ ಅಷ್ಟೆಲ್ಲರೂ ನಮ್ಗೆ ಜೀವನ ಮಾರ್ಗ ಗೊತ್ತಿಲ್ಲೇನು, ಹಾಗಿದ್ರೆ ಮಾರ್ಗ ಬಿಟ್ಟು ಬದುಕ್ತಾ ಇದ್ದೀವಿ ಏನು ಅಂದಾಗ ಪ್ರತಿಯೊಬ್ಬ ಮನುಷ್ಯ ನಾವು ಜೀವಿಸುವ ಜೀವನ ಮಾರ್ಗ ಅನ್ನೋದಕ್ಕಿಂತ ನಾನು ಜೀವಿಸುವ ಜೀವನ ಮಾರ್ಗವನ್ನ ನಾನು ಜೀವನ ಮಾರ್ಗ ಅಂತ ಹೇಳ್ಬೋದು. ನನ್ನ ಜೀವನ ಯಾವ ರೀತಿಯಾಗಿ ನಾನು ಕಳಿತೀನಿ, ಆ ಮಾರ್ಗದಲ್ಲಿ ಯಾವ ಅಡೆತಡೆಗಳು ಇಲ್ವೇನು, ಸಾಕಷ್ಟು ಅಡೆತಡೆಗಳು ಪ್ರತಿಯೊಬ್ಬ ಮನುಷ್ಯನಿಗೂ ಬಂದೇ ಬರ್ತಾವ. ಆದರೂ ಕೂಡ ಆ ಅಡೆತಡೆಗಳನ್ನ ಮೆಟ್ಟಿ ನಿಂತು ಸರಿಯಾದ ಜೀವನ ಮಾರ್ಗಕ್ಕೆ ಬೆನ್ನು ಹತ್ತಿ ಆ ಮಾರ್ಗದಲ್ಲಿ ಹುಡುಕಿಕೊಂಡು ಹೋಗಿ ನಾವು ಏನನ್ನ ಮಾಡಬೇಕು, ಯಾವ ರೀತಿಯಾಗಿ ಜೀವಿಸಬೇಕು ಅನ್ನೋದರ ಬಗ್ಗೆ ಸರಿಯಾದ ತಿಳುವಳಿಕೆಯನ್ನು ಪಡೆದಾಗ ಮಾತ್ರ ಅದು ಸರಿಯಾದ ಜೀವನ ಮಾರ್ಗ ಅಂತ ಹೇಳ್ಬೋದು. ನಾನು ನಡೆಯುವ ದಾರಿಯಲ್ಲಿ ಅದು ಆ ದಾರಿ ನನಗೆ ಸಂತೋಷವನ್ನು ಕೊಡಬೇಕು, ಬರೀ ನನ್ನ ಸಂತೋಷಕ್ಕಷ್ಟೇ ಆ ದಾರಿ ಸಂತೋಷ ಕೊಡ್ತು ನನ್ನ ಸುತ್ತಲಿನಿರುವವರಿಗೆ ತೊಂದರೆಯನ್ನು ಕೊಡ್ತು ಅಂದಾಗ ಅದನ್ನ ನಾವು ಸರಿಯಾದ ಜೀವನದ ಮಾರ್ಗ ಅಂತ ಹೇಳಿಕ್ ಆಗೋದಿಲ್ಲ. ನನ್ನ ಮಾರ್ಗವು ಸರಿಯಾಗಿರಬೇಕು, ನಾನು ನಡೆಯತಕ್ಕಂತಹ ಮಾರ್ಗ ಸರಿಯಾಗಿದ್ದಾಗ ನನ್ನ ಸುತ್ತಲಿನವರಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ಆ ಮಾರ್ಗ ಇತ್ತು ಅಂದಾಗ ಅದನ್ನ ನಾನು ಜೀವನ ಮಾರ್ಗ ಅಂತ ಹೇಳ್ಬೋದು. ಅಂಥ ಜೀವನ ಮಾರ್ಗವನ್ನ ಭಗವಾನ್ ಬುದ್ಧರು ತೋರಿಸಿಕೊಟ್ರು, ಋಷಿ ಮುನಿಗಳು ಹೇಳಿದ್ರು. ಆದರೂ ಕೂಡ ಈ ಧ್ಯಾನ ಮಾರ್ಗ ನಿಜವಾದ ಜೀವನದ ಮಾರ್ಗ ಅನ್ನೋದನ್ನ ಭಗವಾನ್ ಬುದ್ಧರು ಕಂಡು ಹಿಡಿದ ಮೇಲೆ ಸುಮಾರು 2,500 ವರ್ಷಗಳವರೆಗೆ ಅಲ್ಲಿಷ್ಟು ಇಲ್ಲಿಷ್ಟು ಇತ್ತೇ ವಿನಃ ಪಿತಾಮಹ ಪತ್ರಿಜಿಯವರು ಬಂದು ಈ ಧ್ಯಾನವನ್ನ ಬೀದಿಗೆ ಚೆಲ್ಲಿದರು ಅನ್ನತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳ್ಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ 20 ವರ್ಷಗಳ ಹಿಂದೆ ಆ ಪಿತಾಮಹ ಪತ್ರಿಜಿ ಅವರನ್ನ ನಾನು ಒಂದು 10 ನಿಮಿಷ ಸಿದ್ದೇಶ್ವರಪ್ಪ ಅವರ ಭೇಟಿಗೆ ಬಂದಿದ್ರು. ಅವರನ್ನ ಈ ಕಣ್ಣುಗಳು ನೋಡುದು ಅನ್ನುವ ಹೆಮ್ಮೆ ಸುಮಾರು 20 ವರ್ಷಗಳ ಅಂತರದ ನಂತರ ಈ ಮಾರ್ಗದಲ್ಲಿ ಯಾವ ಯಾವ ಧ್ಯಾನ ಬಂಧುಗಳು ಯೂಟ್ಯೂಬ್ ನಲ್ಲಿ ತಮ್ಮ ಅನುಭವಗಳನ್ನು ಹಂಚಿಕೊಂಡ್ರು, ಆ ಅನುಭವವನ್ನ ಕೇಳಿ ಮತ್ತೆ ಸ್ಫೂರ್ತಿಯನ್ನು ಪಡೆದು ನಾನು ಫೋನ್ ಹಚ್ತಾ ಪಿರಮಿಡ್ ವ್ಯಾಲಿ ಇಂಟರ್ ನ್ಯಾಷನಲ್ ಕೋಟೇಶ್ವರ ರಾವ್ ಸರ್ ಅವರ ಅವಗಾಹನೆ ಶಿಬಿರವನ್ನು ನಡೆಸ್ತಾರ. ಏನಾದ್ರೂ ಮಾಡ್ಬೇಕು, ಧ್ಯಾನದ ಬಗ್ಗೆ ನಾನು ತಿಳ್ಕೊಳ್ಬೇಕು ಅನ್ನತಕ್ಕಂತ ಉದ್ದೇಶದಿಂದ ಹಚ್ಚಲಿಕ್ಕಾಗಿ ಕೋಟೇಶ್ವರ ರಾವ್ ಸರ್ ಅವರ ಫೋನ್ ನಂಬರ್ ಹೋದಾಗ ನಾವು ಅವಗಾಹನೆ ಶಿಬಿರಕ್ಕೆ ಈ 2 ವರ್ಷಗಳ ಅವಧಿಯಲ್ಲಿ 4 ಅವಗಾಹನೆ ಶಿಬಿರಗಳು 2 ಸಲ ಬುದ್ಧ ಪೂರ್ಣಿಮೆಗೆ ಹೋಗುವಷ್ಟರ ಮಟ್ಟಿಗೆ ಅದು ನಮ್ಮ ಮೇಲೆ ಪರಿಣಾಮ ಬೀರ್ತು. ಅಷ್ಟು ಆ ಮಾರ್ಗ ಉತ್ತಮ ಮಾರ್ಗ ಅಂತ ಹೇಳ್ಬೋದು. ಆದ್ರೂ ಕೂಡ ಪ್ರತಿಯೊಬ್ಬ ಮನುಷ್ಯನು ಮಾರ್ಗವನ್ನು ಹಿಡದೆ ಜೀವಿಸ್ತಾನೆ, ಯಾರೂ ಮಾರ್ಗ ಬಿಟ್ಟಿಲ್ಲ. ಅವರವರ ಮನೋಸ್ಥಿತಿಗೆ ಅವರವರ ಮಾರ್ಗ ಸರಿಯಾಗಿಯೇ ಇದೆ. ಆದರೂ ಕೂಡ ಗೊಂದಲ ರಹಿತವಾದ ಜೀವನದ ಮಾರ್ಗವನ್ನ ಪಿತಾಮಹ ಪತ್ರಿಜಿ ಅವರು ನಮಗ ಕಂಡುಕೊಟ್ರು. ಪ್ರತಿಯೊಬ್ಬ ಮನುಷ್ಯ ಆಲೋಚನೆಯನ್ನ ಮಾಡ್ತಾನ, ತಲೆಯಲ್ಲಿ 100 ವಿಚಾರಗಳು ಇರ್ತಾವ. DVಜಿ ಅವರು ಅದಕ್ಕಾಗಿನೇ ಇಂತಹ ದ್ವಂದ್ವ ಮನಸ್ಥಿತಿಯನ್ನ ಕುರಿತು ಹೇಳ್ತಾರ, ಬದುಕೆಲ್ಲ ಬೆದಕಾಟ, ಚಣಚಣವು, ಹೊಸ ಹಸಿವು, ಅದಕ್ಕಾಗಿ ಇದಕ್ಕಾಗಿ ಮತ್ತೊಂದಕ್ಕಾಗಿ ಅಧಿಕಾರ ಸಿರಿ ಸೊಗಸು ಕೀರ್ತಿಗಳ ನೆನೆದು ಮನ ಕುದಿಯುತ್ತಿರುವುದು ಆವಾಗ ಮಂಕತಿಮ್ಮ. ಈ ಎಲ್ಲಾ ಮೇಲಿನ ಅಂಶಗಳನ್ನ ಬಿಟ್ಟಾಗ ಆಲೋಚನೆಗಳ ಬಿಡಬೇಕು. ಆಲೋಚನಾ ರಹಿತ ಸ್ಥಿತಿಗೆ ನಾವು ಹೋದಾಗ ಸರಿಯಾದ ಜೀವನ ಮಾರ್ಗ ಅಥವಾ ಸರಿಯಾದ ಜೀವನ ಅನ್ನೋದು ಪ್ರಾರಂಭ ಆಗುವುದೇ ಆ ಹಂತಕ್ಕೆ ಹೋದಾಗ. ಅರ್ಧ ಗಂಟೆಯಲ್ಲೇ ಈ ಜೀವನದ ಧ್ಯಾನದ ಅನುಭವ ಆಯ್ತು. ಯಾವ ವ್ಯಕ್ತಿಗೆ ಧ್ಯಾನದ ಅನುಭವ ಆಗುತ್ತೋ ಆವಾಗ ಮಾತ್ರ ಅವನಿಗೆ ಸರಿಯಾದ ಜೀವನದ ಮಾರ್ಗ ಅನ್ನೋದು ಗೊತ್ತಾಗ್ತದ. ಅಷ್ಟೇ ಅಲ್ಲದೆ ಇಲ್ಲಿಯವರೆಗೆ ನಡೆದಿರತಕ್ಕಂತ ಮಾರ್ಗದ ಅವಲೋಕನವನ್ನು ಆತ ಮಾಡ್ತಾನ. ಇಲ್ಲಿಯವರೆಗೆ ನಾನು ನಡೆದಿರತಕ್ಕಂತ ಮಾರ್ಗದ ಲೋಪ ದೋಷಗಳನ್ನ ಕಂಡುಕೋತಾನ. ಆ ಲೋಪ ದೋಷಗಳನ್ನ ನೋಡಿ
ಇದರಲ್ಲಿ ನಾನು ಯಾವುದನ್ನ ಬಿಡೋದರಿಂದ ಮೈಂಡ್ಫುಲ್ನೆಸ್ ಅಂಡ್ ಮೆಡಿಟೇಷನ್ಗೆ ನಾನು ಹೋಗ್ತೀನಿ ಅನ್ನೋದನ್ನ ಆತ್ಮಾವಲೋಕನ ಮಾಡಿಕೊಂಡು ಯಾವ ಆಲೋಚನೆಯ ಬೆನ್ನು ಹತ್ತದೇನೆ ಆತ ಆಲೋಚನಾರಹಿತ ಸ್ಥಿತಿಯಲ್ಲಿ ವರ್ತಮಾನದಲ್ಲಿ ಜೀವಿಸ್ತಾನ. ಯಾವಾಗ ನಾವು ವರ್ತಮಾನದಲ್ಲಿ ಜೀವಿಸ್ತೀವಿ ಅದು ಮಾತ್ರ ಸರಿಯಾದ ಜೀವನ. ವರ್ತಮಾನದಲ್ಲಿ ಜೀವಿಸದೆ ಸಮಯದ ಹಿಂದೆ ಮತ್ತು ಸಮಯದ ಮುಂದೆ ನಾವು ಎಲ್ಲಿಯವರೆಗೆ ಜೀವಿಸ್ತೀವಿ ಅಲ್ಲಿಯವರೆಗೆ ಗದ್ದಲ ಅನ್ನೋದು ನಮ್ಮ ತಲೆಯಿಂದ ಹೋಗೋದಕ್ಕೆ ಸಾಧ್ಯ ಇಲ್ಲ. ಮೈಂಡ್ಫುಲ್ನೆಸ್ ಜೀವನ ಆಗಬೇಕು ಅಂದಾಗ ನಾವು ಧ್ಯಾನವನ್ನು ಮಾಡಲೇಬೇಕು. ಮೈಂಡ್ಫುಲ್ನೆಸ್ ಜೀವನ ಅಂದಾಗ ಮಾಡುವ ಕರ್ತವ್ಯದಲ್ಲಿ ಸರಿಯಾದ ಶ್ರದ್ಧೆಯನ್ನ ಇಟ್ಟುಕೊಂಡಿರ್ತೀವಿ. ಶ್ರದ್ಧೆಯಿಂದ ಕೆಲಸ ಮಾಡಿದಾಗ ಆ ಕೆಲಸದಲ್ಲಿ ಒಂದು ರೀತಿಯ ಸಂತೃಪ್ತಿಯನ್ನ ಕಾಣ್ತೀವಿ. ಒಂದು ಸಮಯಕ್ಕೆ ಒಂದೇ ಕೆಲಸವನ್ನ ಮಾಡತಕ್ಕಂತಹ ಮನಸ್ಥಿತಿಯನ್ನ ಯಾವಾಗ ಉಳ್ಳವರಾಗ್ತೀವಿ ಅಂದಾಗ ಅದು ಧ್ಯಾನ ಸ್ಥಿತಿಯ ಅನುಭವಕ್ಕೆ ಬಂದಾಗ ಮಾತ್ರ ಸಾಧ್ಯ ಅನ್ನೋದನ್ನ ಈ ಮಾರ್ಗಕ್ಕೆ ಬಂದ ನಾನು 2 ವರ್ಷಗಳಲ್ಲಿ ಕಂಡುಕೊಂಡಂತಹ ಸತ್ಯ. ಹಾಗಾದ್ರೆ ಮೊದಲ ಸುಮಾರು 52 ವರ್ಷಗಳಾಗುವವರೆಗೆ ಅದು ಜೀವನ ಇರ್ಲಿಲ್ಲೇನು ಅಂದಾಗ ಒಂದು ರೀತಿಯ ಈ ಮಾರ್ಗದಲ್ಲಿ 20-30 ವರ್ಷಗಳವರೆಗೆ ಕಾಲ ಸವಿಸಿದರೂ ಕೂಡ ಒಂದು ಪುಸ್ತಕವಾದ ನಂತರ ಇನ್ನೊಂದು ಪುಸ್ತಕ, ಆ ಪುಸ್ತಕ ಆದ ನಂತರ ಮತ್ತೊಂದು ಪುಸ್ತಕ, ಒಂದು ಪ್ರವಚನದ ನಂತರ ಇನ್ನೊಂದು ಪ್ರವಚನ. ಯಾವಾಗ ಮೈಂಡ್ಫುಲ್ನೆಸ್ ಜೀವನಕ್ಕೆ ನಾವು ಅಳವಡಿಸ್ಕೊಳ್ತೀವಿ, ಮೈಂಡ್ಫುಲ್ನೆಸ್ ಒಂದೇ ಕೆಲಸ ಮಾಡೋದು, ಆ ಕೆಲಸವಿದ್ದಾಗ ಕೆಲಸದ ಕಡೆ ಗಮನ, ಕೆಲಸ ಮುಗಿದ ನಂತರ ಶ್ವಾಸದ ಕಡೆ ಗಮನ, ಈ ಗಾಳಿ ಒಳಗಡೆ ಹೋಗ್ತಾ ಇದೆ, ಈ ಗಾಳಿ ಹೊರಗಡೆ ಬರ್ತಾ ಇದೆ ಅನ್ನೋದು 52 ವರ್ಷಗಳಾದರೂ ಕೂಡ ನನ್ನ ಗಮನಕ್ಕೆ ಬಂದಿರಲಿಲ್ಲ. ಯಾವಾಗ ಹೋದ ಅರ್ಧ ಗಂಟೆಯೊಳಗೆ ಅವ್ರು ಹೇಳದಂತೆ ನಾವು ಕೇಳಿದೆವೋ, ಆಸಕ್ತಿಯನ್ನ ಹರಿಬಿಟ್ಟಿವೋ, 100ಕ್ಕೆ 100ರಷ್ಟು ಧ್ಯಾನ ಅಂದ್ರೆ ಏನು ಅನ್ನೋದನ್ನ ಅದು ನಮ್ಮ ಅನುಭವಕ್ಕೆ ತಂದು ಕೊಡ್ತು. ಅಂದಿನಿಂದ ಇಂದಿನವರೆಗೆ ಇದರ ಬೆನ್ನು ಹತ್ತಿ ಬರೀ ಧ್ಯಾನ ಒಂದೇ ಗೊತ್ತಾಗ್ಲಿಲ್ಲ. ಈ ಧ್ಯಾನ ಮಾರ್ಗದಲ್ಲಿ ಧ್ಯಾನ ಬಂಧುಗಳು ತಮ್ಮ ಅನುಭವಗಳನ್ನ ಏನ್ ಹೇಳ್ತಾರ, ಧ್ಯಾನ ಈ ಜೀವನದಲ್ಲಿ ಎಷ್ಟನ್ನ ಕಲಿಸಿಕೊಡ್ತೋ ಧ್ಯಾನ ಬಂಧುಗಳು ಕೂಡ ಅದರ 10 ಪಟ್ಟು ಅನುಭವವನ್ನ ನಮಗೆ ಕಲಿಸಿ ಕೊಟ್ಟಿದಾರ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ಬೋದು. ಯಾವಾಗ ಧ್ಯಾನಕ್ಕೆ ಬಂದಿವೋ ಆವಾಗ ಮಾತ್ರ ಗೊಂದಲದಿಂದ ನಾವು ಹೊರಗೆ ಬಂದೀವಿ ಅನ್ನತಕ್ಕಂಥದ್ದನ್ನು ಒಪ್ಪಿಕೊಳ್ಳಲೇಬೇಕಾದಂಥದ್ದು ಮತ್ತು ಇದು ನನ್ನ ಸ್ವಾನುಭವಕ್ಕೂ ಬಂದಿರತಕ್ಕಂಥದ್ದು. ತಲೆಯಲ್ಲಿ ನೆರೆದೇವು 106 ಹಕ್ಕಿಗಳು, ಗಿಳಿ ಗೂಗೆ, ಕಾಗೆ ಕೋಗಿಲೆ, ಹದ್ದು ನವಿಲು, ಕಿಲಕಿಲನೆ ಗೊರಗೊರನೆ ಕಿರುಚಿ ಕೂಗುತ್ತೇವು, ನೆಲೆಯಲ್ಲಿ ನಿದ್ದಿಗೆಲು ಮಂಕುತಿಮ್ಮ ಅಂತ ಹೇಳ್ತಾರ ಅವ್ರು. ನೀನು ಆಲೋಚನೆಗಳ ಬೆನ್ನು ಹತ್ತಿ ಜೀವನ ಮಾಡ್ತಾ ಇದ್ದಾಗ ನಿನಗೆ ಪ್ರಶಾಂತತೆ ಅನ್ನೋದು ಬರೋದಲ್ಲ, ನೆಮ್ಮದಿ ಅನ್ನೋದು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗ ದ್ವಂದ್ವಗಳು, ಯಾವಾಗ ಗೊಂದಲದ ಆಲೋಚನೆಗಳಿಂದ ಹೊರಗೆ ಬಂದು ನಿನ್ನ ಸ್ವಸ್ವರೂಪದ ಜ್ಞಾನವನ್ನು ನೀನು ಯಾವಾಗ ಮಾಡ್ಕೊಳ್ತಿ, ನೀವನ್ನು ಯಾವಾಗ ನಾನು ಯಾರು ಅನ್ನೋದು ಗೊತ್ತಾಗ್ತದ, ಶ್ವಾಸದ ಮೂಲಕ ಧ್ಯಾನದ ಅನುಭೂತಿಯನ್ನ ಪಡಿತಿ, ನನ್ನಲ್ಲೇ ಎಲ್ಲವೂ ಇದೆ, ಎಲ್ಲವೂ ನನ್ನಲ್ಲೇ, ನಾನೇ ಎಲ್ಲದರಲ್ಲಿಯೂ ಅದೀನಿ ಅನ್ನತಕ್ಕಂಥ ತಾದಾತ್ಮ ಮನೋಭಾವನೆ ಬರೋದು ಧ್ಯಾನ ಮಾರ್ಗಕ್ಕೆ ಬಂದಾಗ ಮಾತ್ರವೇ ವಿನಃ ಉಳಿದ ಮಾರ್ಗಗಳು ಹೇಗೆ ಇದ್ರೂ ಕೂಡ ಆ ಮಾರ್ಗಗಳನ್ನು ನಾವು ದೂಷಿಸೋದಿಲ್ಲ. ಆ ಮಾರ್ಗದಲ್ಲಿ ನಮ್ಮ ಅನುಭವ ಅಷ್ಟಕ್ಕಷ್ಟೇ ಅಂತಕ್ಕಂಥದ್ದು. ಈ ಮಾರ್ಗಕ್ಕೆ ಬಂದಾಗ ಪಿತಾಮಹ ಪತ್ರಿಜಿಯವರ ಈ ಧ್ಯಾನ ಮಾರ್ಗ ಅತ್ಯಂತ ತನ್ನ ಜೊತೆಗೆ ತಾನಿದ್ದು ತನ್ನ ಸ್ವಸ್ವರೂಪದ ಜ್ಞಾನವನ್ನ ಮಾಡಿಕೊಂಡು ನಾವು ನಮ್ಮದೇ ಆದಂತಹ ಸರಿಯಾದ ಮಾರ್ಗದಲ್ಲಿ ನಾವು ಜೀವಿಸ್ತೀವಿ. ಯಾವುದೇ ರೀತಿಯ ಗೊಂದಲವೂ ಇರೋದಿಲ್ಲ. ಆ ಗೊಂದಲ ರಹಿತವಾದ ಸ್ಥಿತಿಗೆ ನಾವು ಹೋಗ್ತೀವಿ ಅನ್ನತಕ್ಕಂಥದ್ದನ್ನು ಹೇಳ್ಬೋದು. ಯಾವಾಗ ಆನಾಪಾನ ಸ್ಥಿತಿಗೆ ಬಂದ ಮೇಲೆ ಮನುಷ್ಯ ಉಸಿರಾಟದ ಆಟವನ್ನ ಯಾವಾಗ ಕಲಿತಾನ, ಉಸಿರಿನ ಜೊತೆಗೆ ತನ್ನ ಮನಸ್ಸನ್ನ ಯಾವಾಗ ಒಂದು ಮಾಡ್ತಾನ, ಆ ಒಂದು ಮಾಡಿದಾಗ ಮಾತ್ರ ಆತ ತನ್ನ ಮನಸ್ಥಿತಿಯನ್ನ ಸುಧಾರಣೆ ಮಾಡ್ಕೊಳ್ತಾನ, ಸಹಜವಾಗಿರೋದನ್ನು ಕಲಿತಾನ. ಅಸಹಜ ಜೀವನದಿಂದ ಸಹಜ ಜೀವನಕ್ಕೆ ಆತ ಬರ್ತಾನ. ಅಲ್ಲಿಯವರೆಗೆ ನಾನು ಏನೇನೋ ಅದೇನೆ ಅನ್ನತಕ್ಕಂಥ ಕನಸುಗಳನ್ನ ಕಟ್ಟಿಕೊಂಡಿರ್ತಾನ. ಯಾವಾಗ ಆ ಕನಸಿನ ಗೂಡ ಕಳಚಿ ಬಿದ್ದು ನಾನು ಏನದೀನಿ ಅನ್ನುವ ಅನುಭವ ಆ ವ್ಯಕ್ತಿಗೆ ಆಗೋ ಆವಾಗ ಮಾತ್ರ ಆತ ನಿಶ್ಚಿಂತ ಸ್ಥಿತಿಯನ್ನ ಪಡಿತಾನ ಅನ್ನತಕ್ಕಂಥದ್ದನ್ನು ಹೇಳ್ಬೋದು. ಯಾವುದೇ ಪ್ರಶ್ನೆಗೆ ಉತ್ತರ ಒಂದೇ, ಹೌದು ಅಥವಾ ಅಲ್ಲ ಅನ್ನತಕ್ಕಂಥದ್ದನ್ನು ಈ ಮಾರ್ಗದಲ್ಲಿ ನಾವು ಕಂಡುಕೊಂಡಿವಿ. ನಿಶ್ಚಿಂತನಾಗಿರೋದು ಅಂದಾಗ ಆಲೋಚನೆ ಮಾಡದೇ ಇರತಕ್ಕಂಥದ್ದು ಅಂತಕ್ಕಂಥದ್ದು ಕೂಡ ಸರಿಯಾದ ಜೀವನ ಮಾರ್ಗದ ಮೊದಲ ಮೆಟ್ಟಿಲು ಅಂತ ಹೇಳ್ಬೋದು. ಯಾವಾಗ ನಾವು ಆಲೋಚನೆಗಳು ಮಾಡೋದನ್ನ ಬಿಡ್ತೀವಿ, ಆ ಆಲೋಚನೆ ಮಾಡೋದನ್ನ ಬಿಟ್ಟಾಗಲೇ ನಮ್ಮ ನಿಜವಾದ ಜೀವನ ಆರಂಭ ಆಗ್ತದೆ ಅಂತಕ್ಕಂಥದ್ದು ಕೂಡ ಅನುಭವಕ್ಕೆ ಬಂದಿರತಕ್ಕಂತಹ ವಿಷಯ. ಸಾಧನೆ ಅಂದರೆ ಏನೋ ಕಟ್ಟೋದು, ಏನೋ ಕೆಡೋದು ಅಲ್ಲ. ಸಾಧನೆ ಎಂದರೆ ನಾನಿರೋದು. ಇಲ್ಲಿಯವರೆಗೆ ಏನ್ ಮಾಡಿದ್ದೇವೆ,
ನಾನು ಇನ್ನೊಂದರ ಜೊತೆಗೆ ಇದ್ದೀನಿ, ಇನ್ನೊಂದು ವಸ್ತುವಿನ ಜೊತೆಗೆ ಇದ್ದೀನಿ, ಇನ್ನೊಬ್ಬ ವ್ಯಕ್ತಿಯ ಜೊತೆಗೆ ಇದ್ದೀನಿ. ಆ ಇನ್ನೊಬ್ಬ ವಸ್ತು ಇನ್ನೊಂದು ವ್ಯಕ್ತಿಯ ಜೊತೆಗೆ ಇದ್ದಾಗ ದುಃಖವೇ ಆಯಿತು ಅಥವಾ ಮನಸ್ಥಿತಿಯಲ್ಲಿ ಗೊಂದಲವೇ ಇತ್ತು. ಈ ಈ ಮಾರ್ಗಕ್ಕೆ ಬಂದ ಮೇಲೆ ನನ್ನೊಂದಿಗೆ ನಾನಿತ್ತು ಇನ್ನೊಂದು ವಸ್ತುವಿನ ಜೊತೆಗೆ ಇನ್ನೊಂದು ವ್ಯಕ್ತಿಯ ಜೊತೆಗೆ ಇದ್ದಾಗ ಅದೇ ಗೊಂದಲ ಕರಗಿ ಹೋಯ್ತು ಅನ್ನತಕ್ಕಂಥದ್ದು ಕೂಡ. ಇನ್ನೊಂದು ವಸ್ತುವಿನ ಜೊತೆಗೆ ಇರಬಾರ್ದೇನು? ಇರಲೇಬೇಕು. ನಮಗೂ ಕುಟುಂಬ ಜೀವನ, ವೈಯಕ್ತಿಕ ಜೀವನ, ಕುಟುಂಬ ಜೀವನ, ಸಾಮಾಜಿಕ ಜೀವನ, ರಾಜ್ಯ ಜೀವನ, ರಾಷ್ಟ್ರ ಜೀವನ, ಸಂಘಜೀವಿ ಮನುಷ್ಯ ಎಲ್ಲದರ ಜೊತೆ ಹೊಂದಿಕೊಂಡು ಇರಬೇಕು. ಆದರೂ ಕೂಡ ಮೊಟ್ಟ ಮೊದಲು ತನ್ನ ಜೊತೆಗೆ ತಾನಿದ್ದೇ ಎಲ್ಲದರ ಜೊತೆಗೆ ಇರೋದಕ್ಕೆ ಮನುಷ್ಯ ಕಲಿಬೇಕು ಅನ್ನತಕ್ಕಂಥದ್ದು ಈ ಮಾರ್ಗಕ್ಕೆ ಬಂದ ಮೇಲೆ ಗೊತ್ತಾಯ್ತು. ಆನಾಪಾನ ಸತಿಯ ಮೂಲಕ ಯಾವಾಗ ಧ್ಯಾನ ಮಾರ್ಗವನ್ನ ಮನುಷ್ಯ ಪಡಿತಾನ, ಆವಾಗ ಆತ ಪ್ರಶಾಂತತೆಯನ್ನು ಕಾಣ್ಕೊಳ್ತಾನ, ತನ್ನ ಜೀವನದಲ್ಲಿ ನೆಮ್ಮದಿಯ ದಾರಿಯನ್ನು ಹುಡುಕಿಕೊಳ್ತಾನ. ಮೊದಲು ಗೊಂದಲದಿಂದ ಎಷ್ಟು ಕಷ್ಟ ಪಡ್ತಾ ಇದ್ದನೋ ಸರಿಯಾದ ಮಾರ್ಗವನ್ನು ಹಿಡಿದ ಮೇಲೆ ಆತ ಕಷ್ಟ ಪಡೋದೇನೂ ಇಲ್ಲ. ಎಲ್ಲಾ ಕೆಲಸಗಳು ತನ್ನಷ್ಟಕ್ಕೆ ತಾನೇ ಆಗಿರ್ತಾವ. ಯಾಕೆ ಆಗ್ತಾವಪ್ಪ ಅಂದ್ರೆ ಆತ ಗೊಂದಲದಿಂದ ಹೊರಗೆ ಬಂದಿರ್ತಾನ ಅಂತಕ್ಕಂಥದ್ದನ್ನ ನಾವ್ ಈ ಸಂದರ್ಭದಲ್ಲಿ ಹೇಳ್ಬೋದು. ಇಲ್ಲಿಯವರೆಗೆ ಕಲಿತದ್ದು ನಾವು ಯಾವುದನ್ನ ತಿಳ್ಕೊಂಡಿದೀವಿ ಅದೇ ನಮ್ಮ ಗೊಂದಲಕ್ಕೆ ಕಾರಣ ಆಗಿರೋದರಿಂದ ಧ್ಯಾನ ಸ್ಥಿತಿ ಅನ್ನೋದು ನಮಗ ಮರೀಚಿಕೆಯಾಗಿ ಕಂಡಿತ್ತು. ಯಾವಾಗ ನಾವು ತಿಳಿದುಕೊಂಡಿದ್ದನ್ನ ಎಲ್ಲವೂ ಮರಿತೀವಿ. ನಾನು ಏನೇನೋ ಓದಿರ್ತೀನಿ, ಯಾವ್ಯಾವುದೋ ವ್ಯಕ್ತಿಗಳ ಜೊತೆ ಪರಿಚಯ ಆಗಿರ್ತದ, ಯಾವುದೋ ವಸ್ತುವಿನ ಜೊತೆ ನಾನು ಹಚ್ಚಿಕೊಂಡಿರ್ತೀನಿ. ಆ ಎಲ್ಲವನ್ನ ಬಿಡೋದು, ಬಿಟ್ಟು ಬಳಕ ನಾನೇನು ಉಳಿತೀನಿ ಅದೇ ನಾನು ಅನ್ನೋದು ಈ ಮಾರ್ಗಕ್ಕೆ ಬಂದ ಮೇಲೆ ಆ ಅನುಭವಕ್ಕೆ ಬಂದಿರತಕ್ಕಂತ ವಿಷಯ. ನನ್ನ ಜೊತೆಗೆ ನಾನು ಇದ್ದಾಗ ನನ್ನಿಂದ ದೂರ ಮಾಡಿರುವುದು ಯಾವುದು, ನನ್ನ ತೊಂದರೆಗೆ ಯಾವುದು ಕಾರಣ ಅಂದಾಗ ನನ್ನ ಆಲೋಚನೆ ಅನ್ನೋದು ಧ್ಯಾನ ಮಾರ್ಗಕ್ಕೆ ಬಂದಾಗ ಮಾತ್ರ ತಿಳಿತದೆ ವಿನಃ ಅಲ್ಲಿಯವರೆಗೆ ಮನುಷ್ಯ ಯಾವುದೇ ಗದ್ದಲಕ್ಕೆ ಹೋದ್ರೂ ಕೂಡ ಆತನಿಗೆ ಉತ್ತರ ಸಿಗೋದಿಲ್ಲ ಅಂತಕ್ಕಂಥದ್ದು ಅಷ್ಟೇ ಸತ್ಯ. ಗಮನ ನನ್ನ ಕಡೆಗೆ ಇದ್ದರೆ ಮಾತ್ರ ಜೀವನ, ಗಮನ ಬೇರೆ ಕಡೆ ಇದ್ದಾಗ ಅದು ವ್ಯವಹಾರ ಆಯ್ತು. ಇಲ್ಲಿಯವರೆಗೆ ಆದದ್ದು ವ್ಯವಹಾರ, ಈಗ ಮಾತ್ರ ನಾವು ಜೀವನವನ್ನ ಜೀವಿಸ್ತಾ ಇದ್ದೀವಿ ಅಂತ ಹೇಳ್ಬೋದು. ಪ್ರತಿಕ್ರಿಯೆ ಬಿಡಬೇಕು. ಬಹುತೇಕವಾಗಿ ಈ ಮಾರ್ಗಕ್ಕೆ ಬರೋದಕ್ಕಿಂತ ಪೂರ್ವದಲ್ಲಿ ಅದ್ಭುತವಾದ ಪ್ರತಿಕ್ರಿಯೆಯನ್ನ ನಾನು ವೈಯಕ್ತಿಕವಾಗಿ ಮಾಡ್ತಾ ಇದ್ದೆ. ರಾಜಮಾರ್ಗದಲ್ಲಿ ಯಾವುದೇ ಅಡೆತಡೆ ಬಂದಾಗ ಹೇಗಾದರೂ ಮಾಡಿ ಶತಾಯ ಗತಾಯವಾಗಿ ಅದನ್ನ ಸಾಧಿಸಲೇಬೇಕು ಅನ್ನತಕ್ಕಂತ ಛಲಗಾರಿಕೆ ಇತ್ತು. ಯಾವಾಗ ನಾನು ಈ ಮಾರ್ಗಕ್ಕೆ ಬಂದನೋ ಬೇಡ, ಪ್ರತಿಕ್ರಿಯೆ ನನ್ನ ನೆಮ್ಮದಿಯನ್ನ ಹಾಳು ಮಾಡ್ತದ, ಆ ಮಾರ್ಗದಿಂದ ಸಂಪೂರ್ಣವಾಗಿ ದೂರ ಸರಿದಿದ್ದೀನಿ ಅನ್ನತಕ್ಕಂತ ಮಾತನ್ನ ಹೇಳ್ತೀನಿ. ಒಂದು ವೇಳೆ ಆ ರೀತಿ ಪ್ರತಿಕ್ರಿಯೆ ಮಾಡಿದಾಗ ನಾನು ತಿಳ್ಕೊತೀನಿ ನಾನೀಗ ಪ್ರತಿಕ್ರಿಯೆ ಮಾಡ್ತಾ ಇದ್ದೀನಿ, ಇದು ನನಗೆ ದುಃಖವನ್ನು ಕೊಡ್ತಾ ಇದೆ ಅನ್ನೋದರ ಅವಗಾಹನೆ ಮಾತ್ರ ಈಗ ಬಂದಿದೆ. ಆವಾಗ ನಾನು ಪ್ರತಿಕ್ರಿಯೆ ನೀಡಿದ್ರು ಕೂಡ ಮತ್ತೆ ಹಿಂದೆ ಸರಿತೀನಿ ಅಂತಕ್ಕಂಥದ್ದನ್ನ ಅತ್ಯಂತ ಪ್ರಾಮಾಣಿಕ ಮನಸ್ಸಿನಿಂದ ಹೇಳ್ದೇನೆ. ಸರಿಯಾದ ಧ್ಯಾನದಿಂದ ಸರಿಯಾದ ಜ್ಞಾನ ಸಿಗುವುದು, ಆವಾಗ ಮಾತ್ರ ಸರಿಯಾದ ಅವಗಾಹನೆ ಸಾಧ್ಯ. ಸರಿಯಾದ ಅವಗಾಹನೆ ಅಂದ್ರೆ ಏನೇನೂ ಅಲ್ಲ, ಹೊರಗಿನದನ್ನ ತಿಳ್ಕೊಳ್ದೇನೆ ನನ್ನ ಬಗ್ಗೆ ನಾನು ತಿಳ್ಕೊಂಡೆ ಅಂದಾಗ ಅದೇ ಸರಿಯಾದ ಅವಗಾಹನೆ. ಆ ಅವಗಾಹನೆ ಬರ್ಬೇಕಾದ್ರೆ ಅದು ಪೂರ್ವ ಜನ್ಮದ ಸುಕೃತ ಪುಣ್ಯ ಅಂತ ನಾವು ಒಪ್ಪಲೇಬೇಕಾಗ್ತದ. ವರ್ತಮಾನವೇ ಬಹುಮಾನ, ಇದನ್ನು ಅರಿತವನೇ ಯಜಮಾನ. ನಾವು ಇಲ್ಲಿಯವರೆಗೆ ವರ್ತಮಾನದಲ್ಲಿ ಇರ್ಲೇ ಇಲ್ಲ, ಮತ್ತೆ ಎಲ್ಲಿದ್ದೀವಿ? ಹಿಂದೆ ಆಗಿರ್ತಕ್ಕಂಥ ಆಲೋಚನೆಗಳಾದ್ರೂ ಅದೀನಿ, ಮುಂದೆ ಏನಾಗ್ಬೇಕು ಅನ್ನತಕ್ಕಂಥ ಕನಸಿನಲ್ಲಾದ್ರೂ ಅದೀನಿ. ಈ ಎರಡೂ ಜೀವನ ನನ್ನ ವಾಸ್ತವ ಜೀವನವನ್ನ ಹಾಳು ಮಾಡ್ತಾ ಇದೆ. ನಾನು ಇವತ್ತೀಗ ಝೂಮ್ ನಲ್ಲಿ ಮಾತನಾಡ್ತಾ ಇದ್ದೀನಿ ಅಂದಾಗ 100% ಝೂಮ್ ನಲ್ಲಿ ಮಾತನಾಡೋದ್ರ ಕಡೆಗೆ ನಾನು ಮನಸ್ಸಿರ್ಬೇಕೇ ವಿನಃ ನಿನ್ನೆ ಏನಾಯ್ತು, ಇನ್ನು ಝೂಮ್ ಬಿಟ್ಟು ಬಳಕೆ ಏನ್ ಮಾಡ್ಬೇಕು ಅನ್ನತಕ್ಕಂಥ ಮನಸ್ಥಿತಿ ನಾನಿದ್ದರೆ ಅದು ನನ್ನ ಗೊಂದಲದ ಸ್ಥಿತಿ. ನನಗಿನ್ನೂ ಆ ಮನಸ್ಥಿತಿ ಸಮಾಧಾನದ ಸ್ಥಿತಿ ಬಂದಿಲ್ಲ ಅನ್ನತಕ್ಕಂಥದ್ದನ್ನ ನನ್ನಷ್ಟಕ್ಕೆ ನಾನೇ ನೋಡ್ಕೊಳ್ಬೇಕಾಗ್ತದೆ. ಮನುಷ್ಯ ಜಾಗೃತ ಸ್ಥಿತಿಯನ್ನ ಪಡಿತಾನ. ಮೊದಲು ಜಾಗೃತಿ ಇರ್ಲಿಲ್ವೇನು? ಧ್ಯಾನಕ್ಕೆ ಬಂದಾಗ ಮಾತ್ರ ಜಾಗೃತ ಸ್ಥಿತಿ. ಹೌದು, ಗೊತ್ತಾಯ್ತು. ಧ್ಯಾನ ಯಾವಾಗ ಆತನಿಗೆ ಘಟಿಸ್ತದೋ ಹಿಂದಿನದು ಮುಂದಿನದು ಎಲ್ಲಾ ಆಲೋಚನೆಗಳು ಒಂದು ಟ್ರಕ್ ಕಟ್ಟಿಗೆ ಇದ್ರೂ ಕೂಡ ಅದಕ್ಕೆ ಕಡ್ಡಿ ಕೊರೆದು ಹಚ್ಚಿದಾಗ ಬೂದಿ ಬಹಳ ಸ್ವಲ್ಪ ಬರ್ತದೆ. ಆ ರೀತಿ ಧ್ಯಾನ ಘಟಿಸಿದಾಗ ಎಲ್ಲಾ ಆಲೋಚನೆಗಳು ಒಂದು ರೀತಿ ಪೇಂಟ್ ಹಚ್ಚಿ ಹೊಸ ಗೋಡೆ ಮೇಲೆ ಎಷ್ಟೇ ಬರೀಲಿ ಮತ್ತೆ ಬೋರ್ಡ್ ಅಳಗಿಸಿದ ಮೇಲೆ ಬೋರ್ಡ ಎಷ್ಟು ಸ್ವಚ್ಛವಾಗಿರುತ್ತೋ ಆ ರೀತಿ ಧ್ಯಾನಸ್ಥ ಮನುಷ್ಯನ ಮನಸ್ಸು ಇರ್ತದ ಅಂತ ಹೇಳ್ಬೋದು. ಬಾಯಿಯಲ್ಲಿ ಮೌನ, ಮನಸ್ಸಿನಲ್ಲಿ ಶೂನ್ಯ, ಇದರ ಹೆಸರೇ ಧ್ಯಾನ. ನಾ ಮೌನ ಮಾಡ್ತೀನ್ರಿ, ನಾನು ಮಾತು ಬಿಟ್ಟೆ, ಆದ್ರೆ ನನ್ನ ಮನಸ್ಸಿನಲ್ಲಿ ನನ್ನ ಅಂತರಂಗದಲ್ಲಿ ಅಲ್ಲೋಲ ಕಲ್ಲೋಲ ಇತ್ತು ಅಂದಾಗ ಅದನ್ನ ನಾನು ಧ್ಯಾನ ಅಂತ ಯಾವ ಕಾಲಕ್ಕೂ ಹೇಳಲಿಕ್ಕೆ ಆಗೋದಿಲ್ಲ. ಮನಸ್ಸು ಶೂನ್ಯ ಸ್ಥಿತಿಗೆ ಹೋದಾಗ
ಆ ಶೂನ್ಯ ಸ್ಥಿತಿಯಲ್ಲಿ ನೀನು ಮಾತನಾಡಿದರೂ ಕೂಡ ಧ್ಯಾನ ಅನ್ನತಕ್ಕಂಥದ್ದನ್ನ ಈ ಮಾರ್ಗದರ್ಶಕ ಗುರುಗಳು, ಧ್ಯಾನ ಬಂಧುಗಳ ಧ್ಯಾನದ ಅನುಭವ, ಇದರಿಂದ ನಾನು ಕಂಡುಕೊಂಡದ್ದು ಅಂತ ಹೇಳ್ಬೋದು. ಸಮಸ್ಯೆ ಇರುವುದು ನಮ್ಮ ಮನಸ್ಸಿನಲ್ಲಿ. ಈ ಮಾರ್ಗಕ್ಕೆ ಬರೋದಕ್ಕಿಂತ ಪೂರ್ವದಲ್ಲಿ, ಧ್ಯಾನ ಮಾರ್ಗಕ್ಕೆ ಬರೋದಕ್ಕಿಂತ ಪೂರ್ವದಲ್ಲಿ ಸಮಸ್ಯೆ ಇರುವುದು ಹೊರಗಡೆ ಅಂತ ತಿಳ್ಕೊಂಡಿದ್ದೀವಿ ನಾವು. ಸಮಸ್ಯೆ ಇರುವುದು ಹೊರಗಿನ ವ್ಯಕ್ತಿಯಲ್ಲಿ ಅದ, ಹೊರಗಿನ ಸಮಾಜದಲ್ಲಿ ಅದ, ಹೊರಗಿನ ಸಂಘದಲ್ಲಿ ಅದ ಅಂತ ತಿಳ್ಕೊಂಡಿನಿ. ಈ ಮಾರ್ಗಕ್ಕೆ ಬಂದ ಮೇಲೆ ಸರಿಯಾದ ಸಮಸ್ಯೆ ಇರೋದು, ನಿಜವಾದ ಸಮಸ್ಯೆ ಇರೋದು ನನ್ನೊಳಗೆ ಅನ್ನೋದನ್ನ ಆತ್ಮಾವಲೋಕನ ಮಾಡಿಕೊಂಡು, ಆ ಹೊರಗಿನ ಸಮಸ್ಯೆ ಎಲ್ಲರಲ್ಲೂ ನಾನೇ ಇರುವಾಗ ಅದೂನು ಆತನ ಮನೋಸ್ಥಿತಿಯ ಪ್ರಕಾರ ಆತ ಬದುಕಿದನಂತ ಹೇಳಿ ಅದನ್ನ ಉದಾಸೀನ ಮಾಡೋದು ಅಲ್ಲ. ಆ ಕಡೆ ಗಮನವನ್ನ ಹರಿಸದೇನೆ ನನ್ನ ಕಡೆಗೆ ನಾನು ಗಮನ ಹರಿಸಿ ಜೀವಿಸಿದ್ದೇ ಆದಾಗ ಅದು ಸರಿಯಾದ ಜೀವನದ ಮಾರ್ಗ ಅಂತ ನಾವು ಕಂಡ್ಕೋಬಹುದು. ನಿಜವಾಗಿ ಬದಲಾಗಬೇಕಾದದ್ದು ನಾನೇ ವಿನಃ ಹೊರ ಜಗತ್ತು ಅಲ್ಲ ಅನ್ನೋದು ಕೂಡ ಧ್ಯಾನ ಮಾರ್ಗದಿಂದ ಕಂಡುಕೊಂಡಂತ ಸತ್ಯ. ನಿನ್ನ ಬೆನ್ನು ನೀನೇ ಹತ್ತಬೇಕೇ ವಿನಃ ನನ್ನ ಬೆನ್ನು ನಾನೇ ಹತ್ತಬೇಕೇ ವಿನಃ ಇನ್ನೊಬ್ಬರ ಬೆನ್ನು ಹತ್ತುವುದಾಗಲಿ, ಇನ್ನೊಬ್ಬ ವ್ಯಕ್ತಿಯ ಹಿಂದೆ ಹೋದಾಗ ನನ್ನ ದರ್ಶನ ನನಗಾಗೋದಕ್ಕೆ ಸಾಧ್ಯ ಇಲ್ಲ. ಯಾವಾಗ ಕಣ್ಣು ಮುಚ್ಚಿ ಕುಳಿತಾಗ ಹೊರ ಪ್ರಪಂಚ ಬಹಳ ದೊಡ್ಡದು ಅಂತ ಅನಿಸ್ತದ, ಹೊರ ಪ್ರಪಂಚಕ್ಕಿಂತ 1000 ಪಟ್ಟು ದೊಡ್ಡದು ನನ್ನ ಅಂತರಂಗ ಅನ್ನೋದು ಧ್ಯಾನ ಮಾರ್ಗಕ್ಕೆ ಬಂದ ಮೇಲೆ ಗೊತ್ತಾಗ್ತದ. ಅದನ್ನ ಪತ್ರಿಜಿ ಪಿತಾಮಹರು ಅವರ ಯಾವ ರೀತಿ ಭೂಮಂಡಲ ಇರುವವರೆಗೂ ಕೂಡ ಪಿತಾಮಹ ಪತ್ರಿಜಿಯವರನ್ನ ಈ ಧ್ಯಾನ ಬಂಧುಗಳು ಯಾವ ಕಾಲಕ್ಕೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಬಹಿರಂಗದ ಸತ್ಯಕ್ಕಿಂತಲೂ ಕೂಡ ಅಂತರಂಗದ ಸತ್ಯ ಶಾಶ್ವತ ಅನ್ನೋದು ಗಮನಕ್ಕೆ ಬರ್ತದೆ. ಬಹಿರಂಗದ ಸತ್ಯ ಇವತ್ತು ಸತ್ಯ ಆದದ್ದು ನಾಳೆ ಅಸತ್ಯವಾಗಿ ಕಾಣಬಹುದು, ಇಂದಿನ ಅಸತ್ಯ ಇದ್ದದ್ದು ನಾಳೆ ಸತ್ಯವಾಗಿ ಕಾಣಬಹುದು. ಆದರೂ ಕೂಡ ಅಂತರಂಗದ ಸತ್ಯ ಶಾಶ್ವತ ಸತ್ಯ 24x7 ಅಂತ ನಾವು ಹೇಳ್ತೀವಿ. ಜಾಗೃತ, ಸ್ವಪ್ನ, ಸುಸುಪ್ತಿ 3 ಅವಸ್ಥೆಗಳಲ್ಲೂ ಕೂಡ ಅದು ಸತ್ಯವಾಗಿ ಕಾಣಿಸ್ತದ ಅಂತ ಹೇಳ್ಬೇಕು. ಗಮನವೇ ಜೀವನ, ಯಾರನ್ನು ಹಿಂಬಾಲಿಸಬೇಡಿ ಅನ್ನತಕ್ಕಂಥದ್ದು ಈ ಮಾರ್ಗದಿಂದ ಕಂಡುಕೊಂಡಂತ ಸತ್ಯ. ಹಾಗಾದ್ರೆ ಏನನ್ನ ಹಿಂಬಾಲಿಸಬೇಕು? ನನ್ನ ಶ್ವಾಸವನ್ನ ನಾನು ಹಿಂಬಾಲಿಸಬೇಕು. ಪ್ರತಿಯೊಬ್ಬ ಮನುಷ್ಯ ತನ್ನ ಶ್ವಾಸವನ್ನು ಹಿಂಬಾಲಿಸಬೇಕು. ಏನಿದು ಗಾಳಿ ಒಳಗಡೆ ಹೋಗಿ ಬರ್ತಾ ಇದೆ, ಹೊರಗಡೆ ಬರ್ತಾ ಇದೆ, ಏನಿದರ ಮರ್ಮ? ಎಲ್ಲ ಋಷಿ ಮುನಿಗಳು ಕೂಡ ಕಂಡುಕೊಂಡದ್ದು ಜೀವನದ ಕೊನೆಗೆ ಕಣ್ಣು ಮುಚ್ಚಿ ಕುಳಿತು ಧ್ಯಾನಸ್ಥನಾಗೋದು ಅಂದಾಗ ಎಲ್ಲಾ ಆಲೋಚನೆಗಳನ್ನ ಬಿಟ್ಟು ಆ ಆಲೋಚನಾ ರಹಿತ ಸ್ಥಿತಿಗೆ ನಾನು ಹೋದಾಗಲೇ ಅದು ಹೇಳುವ ವಿಷಯವೂ ಅಲ್ಲ. ಒಂದು ಸಂತರು ಎಲ್ಲೋ ಬರೀತಾರ, ತಿಳಿಸುವ ಮಾತಲ್ಲ ಇದು ತಿಳಿಯುವ ಮಾತಲ್ಲ, ತಿಳಿಸದೆ ತಿಳಿಯದು, ತಿಳಿಯದೆ ಹೊಳೆಯದು ತಿಳಿಸುವ ಮಾತಲ್ಲ. ತಿಳಿಸಲಾರದೆ ತಿಳಿಯಂಗಿಲ್ಲ, ತಿಳಿಸಲಾರದೆ ಹೊಳೆಯಂಗಿಲ್ಲ, ಆದರೂ ಇದು ತಿಳಿಸುವ ಮಾತಲ್ಲ ಆತ. ಇಷ್ಟೊಂದು ಮಾರ್ಮಿಕವಾಗಿ ಹೇಳಿದರ. ಈ ಕ್ಷಣ ಮಾತ್ರ ಸತ್ಯ, ಉಳಿದದ್ದೆಲ್ಲವೂ ನಮ್ಮ ಅನಿಸಿಕೆ ಮಾತ್ರ. ನಿನ್ನೆ ಆಗಿರತಕ್ಕಂಥದ್ದು ಅನಿಸಿಕೆ, ನಾನು ಮುಂದಿನ ಕ್ಷಣದಲ್ಲಿ ಏನ್ ಮಾಡ್ಬೇಕು ಅನ್ನತಕ್ಕಂಥದ್ದು ಅನಿಸಿಕೆ. ಈ ಕ್ಷಣ ಮಾತ್ರ ನಿಮ್ಮ ಜೊತೆಗೆ ಈ ಕ್ಷಣದಲ್ಲಿ ನಾನು ಕಳಿತಾ ಇದ್ದೀನಲ್ಲ, ಇದು ಮಾತ್ರ ಸತ್ಯ ಅಂತ ನನಗೆ ಯಾವಾಗ ಅವಗಾಹನೆಗೆ ಬರುತ್ತೋ ಅದು ಮಾತ್ರ ಸತ್ಯ. ಆ ಕ್ಷಣವೇ ಸತ್ಯ, ಇನ್ನೊಂದು ಕ್ಷಣ ಅಲ್ಲ ಅನ್ನತಕ್ಕಂಥದ್ದನ್ನ ತಿಳ್ಕೊಳ್ಬೇಕಾಗ್ತದೆ. ಆ ಆಧ್ಯಾತ್ಮಿಕ ಮಾರ್ಗದಲ್ಲಿ ಹೋಗತಕ್ಕಂತಹ ವ್ಯಕ್ತಿಗಳು ಸಾಕಷ್ಟು ಸಾಹಿತ್ಯವನ್ನ ಬರೆದಿಟ್ಟಿದ್ದಾರೆ, ಎಲ್ಲವನ್ನೂ ಮಾಡಿದ್ದಾರೆ, ಎಲ್ಲವೂ ರೆಡಿಮೇಡ್ ಇದೆ. ಆದರೂ ಕೂಡ ಅನುಭವಕ್ಕೆ ಬರ್ತಾ ಇಲ್ಲ. ಯಾಕೆ? ಇಷ್ಟೆಲ್ಲಾ ಪ್ರವಚನಗಳನ್ನ ಕೇಳ್ತೀವಿ, ಇಷ್ಟೆಲ್ಲಾ ಸಂತರನ್ನ ಹೇಳ್ತೀವಿ, ಇಷ್ಟೆಲ್ಲಾ ಆಲೋಚನೆಗಳನ್ನ ಒಬ್ಬರಿಂದ ಒಬ್ಬರಿಗೆ ಟ್ರಾನ್ಸ್ಫರ್ ಮಾಡ್ತೀವಿ, ಆದ್ರೆ ಅನುಭವ ಆಗ್ತಾ ಇಲ್ಲ. ಯಾಕಂದಾಗ ಧ್ಯಾನದ ಅನುಭವ ಆಗದ ಅನುಭವವೇ ಅಲ್ಲ ಅನ್ನತಕ್ಕಂಥದ್ದನ್ನ ನನ್ನ ಈ ಭೂಮಿಗೆ ಬಂದ 52 ವರ್ಷದ ಮೇಲೆ ನಾನು ಕೊಂಡುಕೊಂಡಂತ ಸತ್ಯ. ಈ ಮಾರ್ಗಕ್ಕೆ ಬಂದ ಮೇಲೆ ನಿಜವಾಗಿಯೂ ಧ್ಯಾನದ ಅನುಭವ ಮಾತ್ರ ಸತ್ಯ. ಯಾವಾಗ ಧ್ಯಾನದ ಅನುಭವ ಸತ್ಯವೋ ಅನಂತರ ಎಲ್ಲವೂ ಸತ್ಯ. ಅಲ್ಲಿಯವರೆಗೆ ಎಲ್ಲವೂ ಮಿಥ್ಯವಾಗಿ ಕಂಡದ್ದು, ಆ ಮಿಥ್ಯದಲ್ಲಿಯೂ ಕೂಡ ಸತ್ಯವಿದೆ ಅನ್ನೋದನ್ನ ಧ್ಯಾನದ ಅನುಭವಕ್ಕೆ ಬಂದಾಗ ನಮಗೆ ತಿಳಿತದ. ನಮ್ಮ ಪಕ್ಕದಲ್ಲಿ ಮಧುರ ಚೆನ್ನರು ಅಂತ ಆಗಿ ಹೋಗಿದಾರ, ಅವ್ರು ಬರೀತಾರ, ಅವ್ರ ಎಂಥ ವ್ಯಾಕುಲತೆ ಇತ್ತು ಅವರಲ್ಲಿ ಅಂದಾಗ ಆ ಸತ್ಯ ದರ್ಶನ ಮಾಡ್ಕೊಳ್ಬೇಕು. ಯಾವ ದೇಶಾಂತರದೊಳಲ್ಲಿ ನಲ್ಲನ ವಾಸ ಕಂಡವರನ್ನೆಲ್ಲಾರೆ ಕಾಣಬಹುದೇ, ಯಾವ ಪುಣ್ಯಾತ್ಮರ ಕಾಲು ಹಿಡಿಯಲಿ ತಾಯಿ ಹೇಗಾದರೂ ದೊರೆಯನಿಗೆ ದೊರೆಯಬಹುದೇ. ಆ ಭಗವಂತ ಯಾರೇ ನನಗೆ ತೋರಿಸ್ತಾರ ಆ ಭಗವಂತನನ್ನ ಅನ್ನತಕ್ಕಂತ ಆಲೋಚನೆಯನ್ನ ವ್ಯಕ್ತ ಮಾಡಿದ್ರು. ಹೊಲದೊಳಗೆ ಹೋಗುವಾಗ ಅವರು ನವಿಲಿಗೆ ಕೇಳ್ತಾರ, ನಿಲ್ಲಲೆ ನವಿಲೆ, ನಿನ್ನ ಕಣ್ಣ ಬಣ್ಣಗಳೇಸು ಎಣಿಸಲಾರೆ, ಎಲ್ಲ ನಿರ್ಮಿಸಿದವನು ಎಲ್ಲಿ ತಾನಡಗಿದನು, ತಾಳಲಾರದು ಜೀವ ಹೇಳಬಾರೆ. ಎಲ್ಲೇರೆ ಅದನವ, ನೋಡ್ತೀನಿ ಅವನಿಗೆ 1 ನಿಮಿಷ ತೋರ್ಸರೆ ಬಾ, ನೀ ಯಾಕೆ ಕೊಡ್ತೀರಿ? ಒಂದಿಷ್ಟು ಗಾಳಿಯನ್ನು ಕೇಳ್ತಾರ,
ತೋರಲಾರದ ಗಾಳಿ ತಟ್ಟಿ ತಿಳಿಸುವೆ ಏನು, ಯಾವ ಊರ ಸೀಮೆ ದಾಟಿ ಬಂದೆ, ಯಾ ಸೀಮೆ ದಾಟಿ ಬಂದಿದೆ, ತೋರಲ ಕಾಣಿಸ್ತಾ ಇಲ್ಲ ನನಗೆ ನೀನು, ನನ್ನ ಒಡೆಯನ ಸುದ್ದಿ ಹಿಂದೆ ಬಾರೋತ್. ಅವರೇ ಮುಂದುವರಿತಾರ. ಸತ್ಯ ದರ್ಶನ ಆಗುವುದಕ್ಕಿಂತ ಪೂರ್ವದಲ್ಲಿ ಇಂಥ ವ್ಯಾಕುಲತೆಯನ್ನು ಪಡೆದ ಮಧುರಚನ್ನರು ಅವರ ನನ್ನನ್ನಲ್ಲನ ಮುಂದಿನ ಪದ್ಯಗಳನ್ನ ನೋಡಿದಾಗ ಇವರಿಗೆ ಸತ್ಯ ದರ್ಶನ ಆಗಿತ್ತು ಅನ್ನತಕ್ಕಂಥದ್ದನ್ನ ನಾನು 10ನೇ ವರ್ಗದಲ್ಲಿ ಇದ್ದಾಗ ಅಭ್ಯಾಸ ಮಾಡಿದ್ರೆ ಅದು ನನ್ನ ಅವಗಾಹನೆಗೆ ಬಂದಿರಲಿಲ್ಲ. ಯಾವಾಗ ಪಿತಾಮಹ ಪತ್ರಿಜಿಯವರ ಧ್ಯಾನ ಮಾರ್ಗಕ್ಕೆ ಬಂದಿವೋ ಆವಾಗ ಗೊತ್ತಾಯ್ತು, ಓಹೋ ಇದು ಸತ್ಯನ. ನಿಶ್ಶಬ್ದ ನಿಶ್ಶಬ್ದ, ಶಬ್ದದಾಚೆಯ ಶಬ್ದ, ನಿಶ್ಶಬ್ದವೆಂದರೂ ಮೌನವಲ್ಲ, ನಿಸ್ಸೀಮ ನಿಸ್ಸೀಮ, ಸೀಮದಲೆ ನಿಸ್ಸೀಮ, ನಿಸ್ಸೀಮವೆಂದರೂ ಶೂನ್ಯವಲ್ಲ. ಆ ಶೂನ್ಯ ಸ್ಥಿತಿಯನ್ನು ಅನುಭವಿಸಿದವರು ಪಿತಾಮಹ ಪತ್ರಿಜಿಯವರ ಮಾರ್ಗದಲ್ಲಿ ಹೆಜ್ಜೆಗಳನ್ನ ಹಾಕಿ ಆ ಮಾರ್ಗದಲ್ಲಿ ತಮ್ಮ ಜೀವನವನ್ನ ಕಂಡುಕೊಂಡು ತಮ್ಮ ಜೀವನವನ್ನ ಸುಂದರಗೊಳಿಸಿಕೊಂಡವರು ಅಂತ ಹೇಳ್ಬೋದು. ಸ್ವಾಮಿ ವಿವೇಕಾನಂದರು ಕೂಡ ಮುಕ್ತಿಯ ಬಗ್ಗೆ ಬರೀತಾರೆ ಸನ್ಯಾಸಿ ಗೀತೆಯೊಳಗೆ. ಎಲ್ಲಿ ಮುಕ್ತಿಯ ಹುಡುಕುವೆ ಏಕಿಂತು ಸುಮ್ಮನೆ ದುಡುಕುವೆ, ಇಹವು ತೋರದು ಪರವು ತೋರದು ಮತವು ಮುಕ್ತಿಯ ತೋರದು, ನಿನ್ನ ಕೈಲಿದೆ ನಿನ್ನ ಬಿಗಿದಿಯ ಕಬ್ಬಿಣದ ಯಮಮ ಪಾಶವು, ಬರಿದೆ ಶೋಕಿಪುದೇಕೆ ಬಿಡು ಬಿಡು ನಿನಗೆ ನೀನೇ ಮೋಸವು, ಬೇಡ ಪಾಶವ ಕಡಿದು ಕೈ ಬಿಡು ಹಾಡು ಸನ್ಯಾಸಿಯತ. ನಿನ್ನ ಕೈಯೊಳಗಿದ ಕಬ್ಬಿಣದ ಸಂಕೋಲೆಯನ್ನು ನೀನೇ ಕಟ್ಟಿಕೊಂಡಿದಿ, ನೀನೇ ಸಂಕೋಲೆಯನ್ನ ಕಟ್ಟಿಕೊಂಡು ನನ್ನನ್ನು ಯಾರೋ ಬಂಧಿಸಿದಾರ ಅಂತಕ್ಕಂಥ ಭಾವದಲ್ಲಿ ನೀನು ಜೀವನವನ್ನ ಮಾಡ್ತಾ ಇದ್ದಿ. ಆ ಭಾವದಿಂದ ನೀನು ಹೊರಗೆ ಬಾ, ಆವಾಗ ಮಾತ್ರ ನಿನಗೆ ಸತ್ಯ ಗೋಚರ ಆಗ್ತದ ಅಂತಕ್ಕಂಥದ್ದನ್ನ ಹೇಳಿದಾರ. ಸಿದ್ದೇಶ್ವರ ಅಪ್ಪ ಅವರು ಕೂಡ ಕೊನೆಗೆ ಜೀವನದಲ್ಲಿ ತಮ್ಮ ಅಂತಿಮ ಅಭಿವಂದನಾ ಪತ್ರದಲ್ಲಿ ಬರೀತಾರೆ, ಸತ್ಯವೂ ಇಲ್ಲ ಅಸತ್ಯವೂ ಇಲ್ಲ, ಸಹಜವೂ ಇಲ್ಲ ಅಸಹಜವೂ ಇಲ್ಲ, ನಾನೂ ಇಲ್ಲ ನೀನೂ ಇಲ್ಲ, ಇಲ್ಲ ಇಲ್ಲ ಎಂಬುದು ತಾನಿಲ್ಲ, ಗುಹೇಶ್ವರನೆಂಬುದು ತಾ ಬಯಲು ಅಂತ ಬರೀತಾರ. ಇದು ಸಿದ್ದೇಶ್ವರಪ್ಪ ಅವರ ಅಂತಿಮವಾದ ಪತ್ರದಲ್ಲಿ ಅಂತಿಮವಾದ ಪದಗಳು ಅನ್ನತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಮಾರ್ಗ ಬಹುತೇಕವಾಗಿ ಪಿತಾಮಹ ಪತ್ರಿಜಿಯವರ ಮಾರ್ಗವನ್ನು ಬಿಟ್ಟು ಇನ್ಯಾವ ಮಾರ್ಗವೂ ಕೂಡ ನಮಗೆ ಸತ್ಯ ದರ್ಶನವನ್ನ ಮಾಡಿಸಲಾರದು, ಸರಿಯಾದ ಜೀವನವನ್ನು ತೋರಿಸಲಾರದು, ಸರಿಯಾದ ದಾರಿಯನ್ನು ತೋರಿಸಲಾರದು. ಪ್ರತಿಯೊಬ್ಬ ಮನುಷ್ಯ ನಾನು ಸರಿಯಾದ ಮಾರ್ಗದಲ್ಲೇ ಇದ್ದೀನಿ ಅನ್ನತಕ್ಕಂಥ ಅವಗಾಹನೆಯಿಂದ ಆತ ಹೆಜ್ಜೆಯನ್ನು ಇಡ್ತಾನೆ ವಿನಃ ಸರಿಯಾದ ಮಾರ್ಗ ಅವನಿಗೆ ಯಾವತ್ತು ಸಿಗುತ್ತೋ ಆವತ್ತು ನಾನು ಇಲ್ಲಿಯವರೆಗೆ ನಡೆದಿರ್ತಕ್ಕಂಥ ದಾರಿ, ಇಲ್ಲಿಯವರೆಗೆ ಸವೆಸಿರ್ತಕ್ಕಂಥ ದಾರಿ ಅದು ಸರಿಯಾದ ಮಾರ್ಗ ಅಲ್ಲ, ಆವತ್ತು ಆ ರೀತಿಯ ಅನುಭವ ಇತ್ತು, ನಾನು ಆ ರೀತಿ ಜೀವನವನ್ನು ಮಾಡಿದ್ದೆ, ಇವತ್ತು ಈ ರೀತಿಯ ಜೀವನ ಈ ರೀತಿಯ ಅನುಭವ ಆಗಿದೆ, ಇವತ್ತು ಇದು ಸರಿಯಾದ ಮಾರ್ಗ ಅನ್ನತಕ್ಕಂಥದ್ದನ್ನ ಮನುಷ್ಯ ಕಂಡುಕೊಳ್ತಾನೆ. ಬುದ್ಧತ್ವ ಸಾಧನ ಮಾರ್ಗ, ಆನಾಪಾನಸತಿ ಮಾರ್ಗ ಸರಳ ಮಾರ್ಗ. ಭಕ್ತಿ ಯೋಗ ಬಂತು, ಜ್ಞಾನ ಯೋಗ ಬಂತು, ಕರ್ಮಯೋಗ ಬಂತು, ರಾಜಯೋಗ ಬಂತು. ಇವೆಲ್ಲಾ ಯೋಗಗಳು ಮಾಡಿದ್ರು ಕೂಡ ನಮಗೆ ಸಮಾಧಾನ ಸಿಗ್ತಾ ಇಲ್ಲ. ಯಾಕೆ ಅಂದಾಗ ಸತ್ಯ ಗೋಚರ ಆಗಿಲ್ಲ ಅನ್ನೋದನ್ನ ನಾವು ನಮ್ಮ ಆತ್ಮಾವಲೋಕನ ಮಾಡಿಕೊಳ್ಳಲೇಬೇಕಾಗಿರ್ತಕ್ಕಂಥ ವಿಷಯ. ಯಾವಾಗ ಮನುಷ್ಯ ಧ್ಯಾನಸ್ಥನಾಗ್ತಾನೋ ಎಲ್ಲವನ್ನ ಮುಗಿಸಿದ ಮೇಲೆ ಇದ್ಯಾವುದು ನನಗೆ ಬೇಕಾಗಿಲ್ಲ, ಬರೀ ಕಣ್ಣು ಮುಚ್ಚಿ ಕುಳಿತರೆ ಸಾಕು, ನಾನು ಧ್ಯಾನ ಬೇಡ, ನನಗೆ ಯಾವುದು ಭಕ್ತಿ ಬೇಡ, ಜ್ಞಾನ ಬೇಡ, ಏನೋ ಅಂತೀವೇನೋ ಇಲ್ಲ. ಧ್ಯಾನ ಒಂದು ಸಾಧನ, ಆವಾಗ ಮಾತ್ರ ಸರಿಯಾದ ಶಾಸ್ತ್ರದ ಅವಗಾಹನೆ ಆಗ್ತದೆ ವಿನಃ ಧ್ಯಾನದ ಅನುಭವ ಆಗದ ಹೊರತು ಯಾವ ಜ್ಞಾನ ಯೋಗವೇ ಆಗಲಿ, ಯಾವ ಭಕ್ತಿ ಯೋಗವೇ ಆಗಲಿ, ಯಾವ ರಾಜಯೋಗವೇ ಆಗಲಿ, ಅಲ್ಲಿ ನಾವು ದ್ವಂದ್ವವನ್ನ ಹುಡುಕ್ತೀವಿ ವಿನಃ ನಾನೇ ಬೇರೆ ನೀನೇ ಬೇರೆ, ಸತ್ಯ ಬೇರೆ ಇದೆ, ನಾನು ಬೇರೆ ಅದೀನಿ ಅನ್ನುವ ಭಿನ್ನತ್ವವನ್ನ ನಮಗ ಅಲ್ಲಿ ಗೊತ್ತಾಯ್ತು. ಈ ಮಾರ್ಗಕ್ಕೆ ಬಂದ ಮೂಲಕ ಏಕತ್ವ ಅನುಭವಕ್ಕೆ ಬಂತು. ನಾನೇನದೀನಿ ಈ ಜಗತ್ತಿನಲ್ಲೂ ಅದೇ ಅದ, ಮತ್ತೆ ನಾನು ಏನದೀನಿ ನನ್ನಲ್ಲೇ ಇದ್ದುದು ಈ ಜಗತ್ತಿನಲ್ಲಿ ಇದೆ ಅಂದಾಗ ಅದನ್ನ ದ್ವೇಷಿಸುವುದು ಯಾಕೆ ಅನ್ನತಕ್ಕಂತ ತಿಳುವಳಿಕೆ ಮೂಡಿದಾಗ ಮಾತ್ರ ಆತ ದ್ವೇಷಿಸುವುದನ್ನ ಬಿಡ್ತಾನೆ ವಿನಃ ಅನ್ಯಥಾ ಆತ ನಾವು ಎಷ್ಟೇ ಬುದ್ಧಿವಾದ ಹೇಳಿದ್ರು ಕೂಡ ಆತ ಯಾವ ಕಾಲಕ್ಕೂ ದ್ವೇಷಿಸುವುದನ್ನ ಬಿಡುವುದಿಲ್ಲ. ಯಾವಾಗ ಪ್ರೀತಿಸುವುದನ್ನ ಕಲಿತಾನಂದಾಗ ಸತ್ಯ ದರ್ಶನ ಅವನಿಗೆ ಆದಾಗ ಜೀವನದ ಮಾರ್ಗ ಜೀವಿಸುವುದು ಹೇಗೆ ಎಂಬುದನ್ನು ಕಲಿಸುತ್ತದೆ ಧ್ಯಾನ. ಆವಾಗ ಮಾತ್ರ ಆತ ಸತ್ಯ ಮಾರ್ಗವನ್ನು ಕಂಡುಕೊಳ್ತಾನ ಅನ್ನತಕ್ಕಂಥ ಮಾತನ್ನ ಹೇಳ್ಬೋದು. ಬೌದ್ಧರ ಆನಾಪಾನಸತಿ ಮಾರ್ಗದಿಂದ ನಾವು ಕಂಡುಕೊಂಡದ್ದು ಏನು ಅಂದಾಗ ಎಷ್ಟೇ ಅಧ್ಯಯನ ಮಾಡ್ಲಿ ಅದು ನಮ್ಮ ಅಂತಃಕರಣದ ಮೇಲೆ ಧ್ಯಾನ ಮಾಡದಷ್ಟು ಪರಿಣಾಮ ಮಾಡೋದಿಲ್ಲ ಅನ್ನತಕ್ಕಂಥದ್ದನ್ನ ನಾವು ಹೆಮ್ಮೆಯಿಂದ ಹೇಳಲೇಬೇಕಾಗಿದೆ. ಧ್ಯಾನ ಮಾಡುವ ಮೊಟ್ಟ ಮೊದಲ ದೊಡ್ಡ ಕೆಲಸವೇ ಮನುಷ್ಯನ ಅಂತಃಕರಣದಲ್ಲಿ ಶುದ್ಧೀಕರಣ ಮಾಡ್ತದ. ಅಂತಃಕರಣ ಶುದ್ಧಿ ಆಯ್ತು ಅಂದಾಗ ಆ ಮನುಷ್ಯ ಸಂಪೂರ್ಣವಾಗಿ ಟ್ರಾನ್ಸ್ಫಾರ್ಮೇಶನ್ ಆಗ್ತಾನ, ಸಂಪೂರ್ಣವಾಗಿ ಆತನ ಆಲೋಚನಾ ಲಹರಿ ಬದಲಾಗ್ತದ.
ಆತನ ಇಡುವ ಹೆಜ್ಜೆಗಳು ಬದಲಾಗ್ತವ, ಆತನ ಆಲೋಚನಾ ಮಟ್ಟವೂ ಬದಲಾಗ್ತದ. ಆತ ಮೊದಲು ಯಾರ ಜೊತೆ ಇದ್ದನೋ ಅವರ ಜೊತೆ ಮೊದಲಿಗಿಂತಲೂ ಚೆನ್ನಾಗೇ ಇರೋದನ್ನ ಕಲಿತನ. ಸರಿಯಾದ ಮಾರ್ಗವನ್ನ, ಮೊದಲೇ ಮನುಷ್ಯ ಹೀಗಿದ್ದಲ್ಲ ಈಗ ಯಾಕೆಷ್ಟು ಬದಲಾದ ಅನ್ನುವಷ್ಟರ ಮಟ್ಟಿಗೆ ಈ ಮಾರ್ಗಕ್ಕೆ ಬಂದ ವ್ಯಕ್ತಿಗಳಲ್ಲಿ ಬದಲಾವಣೆಯನ್ನು ನಾವು ಕಂಡುಕೊಳ್ಳಬಹುದು. ಯೋಚಿಸುವುದರಲ್ಲಿ ಅರ್ಥ ಇಲ್ಲ, ಸಮಯದ ಜೊತೆಗೆ ಒಂದಾಗುವುದೇ ನಿಜವಾದ ಜೀವನ. ಸುಮ್ಮನೆ ಆಲೋಚನೆ ಮಾಡ್ತಾ ಕೂತ್ಕೊಂಡಾಗ ಗೊಂದಲಗಳ ಸೃಷ್ಟಿಯಾಗ್ತದೆ ವಿನಃ ಶಾಂತಿ ಸಿಗೋದಿಲ್ಲ ಅಂತಕ್ಕಂಥದ್ದನ್ನ ಹೇಳ್ಬೋದು. ಮನುಷ್ಯನಿಗೆ ಅಂತಃಕರಣ ಬದಲಾದಾಗ ಆತನಲ್ಲಿ ಅದ್ಭುತವಾದ ಬದಲಾವಣೆಯನ್ನ ಕಾಣ್ತೇವೆ, ಸತ್ಯವನ್ನು ಕಂಡುಕೊಳ್ತೀವಿ ಅನ್ನತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಮಾರ್ಗ ಮನುಷ್ಯ ಜೀವನವನ್ನ ಪರಿಪಕ್ವಗೊಳಿಸ್ತದ. ಮನುಷ್ಯನನ್ನ ಹಿಂದಿನ ಜೀವನಕ್ಕ, ಮುಂದಿನ ಕನಸಿನ ಜೀವನಕ್ಕೆ ಕೊಂಡೊಯ್ಯದೇನೆ ವಾಸ್ತವ ಜೀವನಕ್ಕೆ ಅವನನ್ನ ಕಟ್ಟಿ ಹಾಕಿ ನಿಜವಾದ ಸೌಖ್ಯ, ನಿಜವಾದ ಸಂತೋಷ, ನಿಜವಾದ ಆನಂದ ಏನು ಅನ್ನೋದನ್ನ ಅವಗಾಹನೆಗೆ ತರ್ತದ. ಆವಾಗ ಮಾತ್ರ ತನ್ನ ಸುತ್ತಲಿನವರನ್ನ ಪ್ರೀತಿಸದೇನೆ ತನ್ನ ಸುತ್ತಲಿನವರನ್ನ ದ್ವೇಷಿಸ್ತಾ ಕೂತಾಗ ನಾನು ಧ್ಯಾನಸ್ಥನಾಗೋದು ಯಾವಾಗ? ಈ ಜೀವನದಲ್ಲಿ ಸಾಧ್ಯ ಇಲ್ಲ. ನನಗೆ ಏನನ್ನೇ ನೋಡ್ಲಿ, ಏನನ್ನೇ ಕೇಳಲಿ, ಅದು ಸಂತೋಷವನ್ನ ಕೊಟ್ಟಾಗ, ಅದರಲ್ಲಿ ನಾನು ದೋಷಗಳನ್ನ ಕಾಣದೇ ಇದ್ದಾಗ ಆವಾಗ ಮಾತ್ರ ನಾನು ಧ್ಯಾನಸ್ಥನಾಗೋದಕ್ಕೆ ಸಾಧ್ಯ. ಪ್ರತಿಯೊಬ್ಬ ಮನುಷ್ಯ ಅಂತ ಅನುಭವವನ್ನ ಈ ಮಾರ್ಗದಲ್ಲಿ ಕಂಡುಕೊಂಡು, ಈ ಪಿತಾಮಹ ಪತ್ರಿಜಿಯ ಮಾರ್ಗವು, ಈ ಮಾರ್ಗ ಮನುಷ್ಯ ಜೀವನವನ್ನು ಸುಂದರವೂಗೊಳಿಸ್ತದ. ಎಲ್ಲಕ್ಕಿಂತ ಹೆಚ್ಚಾಗಿ ಗೊಂದಲದಿಂದ ಮುಕ್ತಿಯನ್ನ ಪಡ್ತದ. ಆತ ತನ್ನ ಸ್ವಸ್ವರೂಪದ ಜ್ಞಾನದಲ್ಲಿ ಆತ ನೆಲೆ ನಿಂತು ತನ್ನ ಜೀವನವನ್ನ ಶುದ್ಧೀಕರಣ ಮಾಡ್ಕೊಳ್ತಾನ ಅನ್ನತಕ್ಕಂತ ಮಾತನ್ನ ಹೇಳ್ತಾ, ನನಗೆ ಇಲ್ಲಿಯವರೆಗೆ ಮಾತನಾಡೋದಕ್ಕೆ ತಾವೆಲ್ಲ ಹಿರಿಯರಿದ್ದೀರಿ. ನನಗಿಂತ ಹೆಚ್ಚು ದಿನಗಳವರೆಗೆ ಈ ಮಾರ್ಗದಲ್ಲಿ ಸೇವಿಸಿದವರಿದ್ದೀರಿ. ನಾನು ಎಷ್ಟರ ಮಟ್ಟಿಗೆ ಯಾವ ರೀತಿಯಾಗಿ ಇದು ಎಲ್ಲ ಹೇಳಿದ್ದು ನನ್ನ ಅವಗಾಹನೆಗೆ ತಿಳಿದದ್ದು ಅನ್ನತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಮನಸಾರೆ ಒಪ್ಕೊಳ್ತಾ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲ ಹಿರಿಯರಿಗೆ ವಂದಿಸಿ ನನ್ನ ಒಂದೆರಡು ಮಾತುಗಳಿಗೆ ವಿರಾಮವನ್ನು ಹೇಳ್ತೇನೆ. ನಮಸ್ಕಾರ.